ಈ ತಿಂಗಳು 19ನೇ ತಾರೀಕಿಗೆ ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡ್, ನಮ್ಮ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡ್ CEO ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅವರ ಕಂಪನಿಯಲ್ಲಿ ಕಾಂಟ್ರಾಕ್ಚುಲ್ ಬೇಸಿಸಲ್ಲಿ ವರ್ಕ್ ಮಾಡದೇ ಇರುವಂಥ ಒಬ್ಬ ವ್ಯಕ್ತಿ ಸಂಶಯಾಸ್ಪದವಾಗಿ ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡ್ ಹಾಗೂ ಇದಕ್ಕೆ ಮುಂಚೆ ಅವರು ವರ್ಕ್ ಮಾಡಿರುವಂಥದ್ದು, ಇದಕ್ಕೆ ಮುಂಚೆ ಅವರು ಕೊಚ್ಚಿನ್ ಶಿಪ್ಯಾರ್ಡಲ್ಲಿ ಕೊಚ್ಚಿಯಲ್ಲೇ ವರ್ಕ್ ಮಾಡಿದ್ದಾರೆ. ಎರಡು ಕಡೆ ಇದ್ದಾಗಲೂ ಇಂಡಿಯನ್ ನೇವಿದು ಶಿಪ್ಗಳದ್ದು ಇದರದೆಲ್ಲ ಕನ್ಸ್ಟ್ರಕ್ಷನು ಮತ್ತು ರಿಪೇರೆಲ್ಲ ಈ ಏರಿಯಾಗಳಲ್ಲಿ ಆಗ್ತದೆ. ಈ ಎರಡು ಶಿಪ್ಯಾರ್ಡ್ಗಳಲ್ಲೂ ಆಗ್ತದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಅದರದ್ದು ಡೀಟೇಲ್ಸನ್ನು ಬೇರೆ ಕಂಟ್ರಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅದರಿಂದ ದುಡ್ಡು ಪಡ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಇದೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ನಮ್ಮ ಮಲ್ಪೆ PSI ಹಾಗೂ ASP ಹರ್ಷ ಪ್ರಿಯಮ್ಮದ ಅವರ ನೇತೃತ್ವದಲ್ಲಿ ಒಂದು ತಂಡ ಈ ಕೇಸನ್ನು ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿದಾಗ ಇಬ್ಬರು ವ್ಯಕ್ತಿಗಳು ಇದೇ ರೀತಿ ನಮ್ಮ ಒಫಿಷಿಯಲ್ ಸೀಕ್ರೆಟ್ಸ್ ಅಂತ ಹೇಳುವಂಥದ್ದು, ಏನು ನೇವಿ ಶಿಪ್ಗಳದ್ದು ಹಾಲ್ ನಂಬರು ಮತ್ತು ಇತರ ಡೀಟೇಲ್ಸು, ಅದರದ್ದು ರಿಪೇರ್ ಶೆಡ್ಯೂಲು, ಈ ಥರ ವಿಚಾರಗಳು ವಾಟ್ಸಾಪ್ ಮತ್ತು ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದಾಗ ಕಂಡು ಬಂದಿದೆ. ಒಂದು. ಎರಡನೇದು, ಬರೀ ಶೇರ್ ಮಾಡಿದಷ್ಟೇ ಅಲ್ಲ, ಅದಕ್ಕೋಸ್ಕರ ಅವರು ದುಡ್ಡು ಸಹ ಪಡ್ಕೊಂಡಿದ್ದಾರೆ ಅಂತಲೂ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಅದರ ಬೇಸಿಸ್ ಮೇಲೆ CR ನಂಬರ್ 128/2025 ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿ, ಅದರಲ್ಲಿ 152 BNS, ಅಂದರೆ ಕಂಟ್ರಿದು ಸೋವರ್ನಿಟಿಗೆ ಧಕ್ಕೆ ಆಗುವಂಥ ರೀತಿಯಲ್ಲಿರುವ ಅಪರಾಧಗಳು. ಅದೇ ರೀತಿ ಸೆಕ್ಷನ್ 3 and 5 ಒಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್, ಈ 3 ಸೆಕ್ಷನ್ ಅಡಿಗಳಲ್ಲಿ ನಾವು FIR ದಾಖಲು ಮಾಡಿಕೊಂಡು ಇಬ್ಬರು ಜನ ಆರೋಪಿಗಳು, ಒಬ್ಬರ ಹೆಸರು ರೋಹಿತ್, ಅವರು ಉತ್ತರ ಪ್ರದೇಶ ಸುಲ್ತಾನ್ಪುರ್ ಮೂಲದವರು. ಅದೇ ರೀತಿ ಇನ್ನೊಬ್ಬರ ಹೆಸರು ಸಂತ್ರಿ ಅಂತ ಹೇಳಿ ಇನ್ನೊಬ್ಬರು. ಇವರಿಬ್ಬರು ಸುಲ್ತಾನ್ಪುರ್ ಜಿಲ್ಲೆ ಮೂಲತವೇ. ಈ ಸಂತ್ರಿ ಅಂತ ಹೇಳಿದವರು ಈಗಲೂ ಕೊಚ್ಚಿನ್ ಶಿಪ್ಯಾರ್ಡಲ್ಲೇ ಅಲ್ಲೇ ವರ್ಕ್ ಮಾಡ್ತಿದ್ರು ಕೇರಳದಲ್ಲಿ. ಅದೇ ರೀತಿ ರೋಹಿತ್ ಎಂಬುವರು ಇಲ್ಲಿ ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡ್ ಇಲ್ಲಿ ಕಾಂಟ್ರಾಕ್ಚುಲ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿದ್ದಾರೆ.